ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮಿಸ್ 12th ಡಿಸೆಂಬರ್ನ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ ಮೋಸ್ಟ್ 15 ಪ್ರಶ್ನೆಗಳು, ಹಾಗೆ ಒಂದು ವಿಷಯದ ಸಂಪೂರ್ಣ ವಿಷಯವನ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, 28,000 ಕೋಟಿ ಹೂಡಿಕೆಯೊಂದಿಗೆ 3ರಿಂದ 9 MMTPA ವಿಸ್ತರಣೆ ಹೊಂದುತ್ತಿರುವ ಅಸ್ಸಾಂನ ನುಮಲಿಗರ್ ರಿಫೈನರಿ ಲಿಮಿಟೆಡ್ಗೆ ಲಭಿಸಿದ ಹೊಸ ಸ್ಥಾನಮಾನ ಯಾವುದು ಅಂತ ಕೇಳಿದ್ದೇನೆ. ಸರ್ನ ಈ ಒಂದು ನುಮಾಲಿಗಡ್ನ ರಿಫೈನರಿ ಲಿಮಿಟೆಡ್ ಏನಿದೆ ಅಲ್ವಾ, ಸೊ ಇದಕ್ಕೆ 27ನೇ ನವರತ್ನ ಸ್ಥಾನಮಾನವನ್ನು ನೀಡಿದ್ದಾರೆ ರೀಸೆಂಟಾಗಿ, ಸರಿನಾ? ಸೊ ಇವಾಗ ಪ್ರಸ್ತುತ ಎಷ್ಟು ನವರತ್ನಗಳಿದ್ದಾವೆ ಅಂತ ಕೇಳಿದ್ರೆ 27 ನವರತ್ನಗಳಿದ್ದಾವೆ, ಸರ್ನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಆ್ಯಂಡ್ ದೆನ್ ಮಹಾರತ್ನಗಳು ಎಷ್ಟಿದ್ದಾವೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 14 ಮಹಾರತ್ನಗಳಿದ್ದಾವೆ ಅಂತ, ಸರಿನಾ? ಸೊ 14ನೇದು ಯಾವುದು? ನಮ್ಮ HAL ಅಂತ ಹೇಳ್ತೀವಿ, ಸರ್ನಾ. ಹಾಗಾದ್ರೆ HAL ಸ್ಥಾಪನೆ ಆಗಿರೋದು ಇವಾಗ 1940ರಲ್ಲಿ ಅದು ಸ್ಥಾಪನೆ ಆಗಿದೆ ಅಂತ ಹೇಳ್ತೀವಿ, ಸರ್ನಾ. ಸೊ ಅದನ್ನು ಸಹ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ OUP ನಿಂದ 2025ರ ವರ್ಷದ ಪದ ವರ್ಡ್ ಆಫ್ ದ ಇಯರ್ ಎಂದು ಆಯ್ಕೆಯಾದ ಪದ ಯಾವುದು ಅಂತ ಕೇಳಿದ್ದೇನೆ, ಸರ್ನಾ. ಯಾವ ಪದ ಈ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬಿಡುಗಡೆ ಮಾಡಿದೆ ಅಂತ? ಇವಾಗ ಏನು ಪ್ರಮುಖವಾಗಿರ್ತಕ್ಕಂಥ ಯೂನಿವರ್ಸಿಟಿಗಳಿದಾವಲ್ವ, ನಮ್ಮ ಇಂಡಿಯನ್ ಯೂನಿವರ್ಸಿಟಿ ಅಲ್ಲ, ಸೊ ನಮ್ಮ ಇಂಡಿಯನ್ ಯೂನಿವರ್ಸಿಟಿ ಈ ಥರ ಮಾಡಲ್ಲ. ಸೊ ಈ ಒಂದು ಲಂಡನ್ ಯೂನಿವರ್ಸಿಟಿ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು ಅಮೆರಿಕ ಯೂನಿವರ್ಸಿಟಿ ಏನಿದಾವಲ್ವ, ಸೊ ಆ ಯೂನಿವರ್ಸಿಟಿಗಳು ಬಿಡುಗಡೆ ಮಾಡ್ತವೆ. ಓಕೆ, ಸೊ ವರ್ಷದಲ್ಲಿ ಒಂದೊಂದು ಪದಗಳನ್ನು ಬಿಡುಗಡೆ ಮಾಡ್ತವೆ. ಓಕೆ, ಈ ವರ್ಷದಲ್ಲಿ ನನಗೆ ಈ ಒಂದು ಪದವನ್ನು ನಾನು ಇಟ್ಕೊಳ್ತೀನಪ್ಪ, ನನ್ನ ಡಿಕ್ಷನರಿಲಿ ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ ಅಂತ. ಸೊ ಆ ಒಂದು ಪದ ಯಾವುದು ಅಂತ ಕೇಳ್ತಾನೆ, ಯಾವ ಒಂದು ಯೂನಿವರ್ಸಿಟಿಯ ಪ್ರಕಾರ, ಸರ್ನಾ. ಈ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರಕಾರ ಯಾವ ಒಂದು ಪದವನ್ನು ಅವರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ಈ ಆಪ್ಷನ್ ಎ ಪ್ಯಾರಾ ಸೋಷಿಯಲ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ರೇಸ್ ಬೈಟ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಒಂದು ಅಥೆಂಟಿಸಿಟಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಈ ಜನರೇಟಿವ್ AI ಅಂತ ಕೊಟ್ಟಿದ್ದಾನೆ, ಸರ್ನಾ. ಸೊ ಹಾಗಾದ್ರೆ ಯಾವುದು ಅಂತ ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ ರೇಸ್ ಬೈಟ್ ಅಂತ ಹೇಳ್ತೀವಿ, ಸರ್ನಾ. ಯಾವುದು? ರೇಸ್ ಬೈಟ್ ಅನ್ನೋದು ಏನಿದೆ ಅಲ್ವಾ, ಸೊ ಈ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಬಿಡುಗಡೆ ಆಗಿರ್ತಕ್ಕಂತಹ ವರ್ಡ್ ಆಫ್ ದ ಇಯರ್ ಅಂತ ಹೇಳ್ತೀವಿ, ಸರ್ನಾ. ಸೊ ಇದು ಸಹ ಗೊತ್ತಿರಲು ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್, ಜೆರುಸಲಂ ಮಾಸ್ಟರ್ಸ್ 2025ರ ಬ್ಲಿಡ್ಜ್ ಚೆಸ್ ಪಂದ್ಯಾವಳಿಯಲ್ಲಿ ಗೆದ್ದ ಅರ್ಜುನ್ ಎರಗೈಸಿ ಅವರು ಫೈನಲ್ನಲ್ಲಿ ಯಾವ ಅನುಭವಿ ಆಟಗಾರನನ್ನು ಸೋಲಿಸಿದರು ಅಂತ, ಸರ್ನಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಕ್ವಶನ್. ಯಾಕೆ ಅಂತಂದ್ರೆ, ನಮ್ಮ ಭಾರತದ ಲೆಜೆಂಡ್ ಅವನ್ನೇ ಮೀನ್ಸ್ ಅವರಿಗೆ ಕಲಿಸಿರ್ತಕ್ಕಂಥ ಗುರುವನ್ನೇ ಸೋಲಿಸಿರ್ತಾನೆ ಈ ಒಂದು ಶಿಷ್ಯ. ಯಾರು? ಈ ಜೆರುಸಲೆಂ ಮಾಸ್ಟರ್ಸ್ ನಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಅರ್ಜುನ್ ಎರಗೈಸಿ ಅಂತ ಹೇಳ್ತೀವಿ, ಸರ್ನಾ. ಸೊ ಇವರು ಬ್ಲಿಡ್ಜ್ ಚೆಸ್ ಅಲ್ಲಿ ಯಾವುದು ಈ ಒಂದು ಜೆರುಸಲೆಂ ನಲ್ಲಿ ನಡೆದಿರ್ತಕ್ಕಂಥ ಬ್ಲಿಡ್ಜ್ ಚೆಸ್ ನಲ್ಲಿ ಇವರು ನಮ್ಮ ವಿಶ್ವನಾಥನ್ ಆನಂದ್ ಅವರಿಗೆ ಸೋಲಿಸಿ ಫೈನಲ್ ನಲ್ಲಿ ಪದಕವನ್ನ ಗೆದ್ದಿದ್ದಾರೆ. ಯಾರು? ಈ ಒಂದು ಅರ್ಜುನ್ ಎರಗೈಸಿ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ ಸರ್ನ. ಯಾರನ್ನ ಸೋಲಿಸಿದ್ದಾರೆ ಅಂತ ಕೇಳಿದ್ರೆ ಈ ವಿಶ್ವನಾಥನ್ ಆನಂದ್ ಅವ್ರನ್ನ ಇವರು ಸೋಲಿಸಿದ್ದಾರೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಚೀತಾಗಳ ಸಂರಕ್ಷಣೆಗೆ ಮೀಸಲಾಗಿರುವ ಅಂತಾರಾಷ್ಟ್ರೀಯ ಚೀತಾ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದೇನೆ. ಚೀತಾ ದಿನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಡಿಸೆಂಬರ್ 1ನ್ನ BSF ಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ ಅಂತಂದ್ರೆ BSF ಸ್ಥಾಪನಾ ದಿನ ಅಂತ ಆಚರಣೆ ಮಾಡ್ತೀವಿ. ಅಂಡ್ ದೆನ್ ಈ ಒಂದು ಡಿಸೆಂಬರ್ 4 ಇದೆ ಅಲ್ವಾ, ಸೊ ಇದಕ್ಕೆ ನಾವು ಏನಂತ ಆಚರಣೆ ಮಾಡ್ತೀವಿ ಅಂದರೆ ಚೀತಾ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವ ದಿನ? ಚೀತಾ ದಿನ ಅಂತ ಆಚರಣೆ ಮಾಡ್ತೀವಿ. ಯಾವಾಗ? ಡಿಸೆಂಬರ್ 4ನೇ ತಾರೀಕಿನಂದು. ಓಕೆ, ಇದು ಸಹ ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಈ ಒಂದು ಜುಲೈ 29ನ ನಾವು ಏನಂತ ಆಚರಣೆ ಮಾಡ್ತೀವಿ? ಸೊ ಇದನ್ನು ನಾವು ಈ ಹುಲಿಗಳ ದಿನ ಅಂತ ಆಚರಣೆ ಮಾಡ್ತೀವಿ, ಸರ್. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ಈ ಆಗಸ್ಟ್ 10ನ ನಾವು ಸಿಂಹಗಳ ದಿನ ಅಂತ ಆಚರಣೆ ಮಾಡಿದ್ರೆ, ಆಗಸ್ಟ್ 12ನ ನಾವು ಆನೆಗಳ ದಿನ ಅಂತ ಆಚರಣೆ ಮಾಡ್ತೀವಿ, ಸರ್. ಸೊ ಅದು ಸಹ ನಿಮಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ WPS ಇಂಡೆಕ್ಸ್ ವುಮೆನ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಇಂಡೆಕ್ಸ್ನಲ್ಲಿ 2025-26 ಪ್ರಕಾರ ಜಾಗತಿಕವಾಗಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದ್ದೇನೆ, ಸರ್. ಈ ಒಂದು WPS ಮೀನ್ಸ್ ಒಂದು ವುಮೆನ್ಸ್ ಪೀಸ್ ಸೆಕ್ಯೂರಿಟಿ ನಮ್ಮ ಭಾರತದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದೆ ರೀ? ಮೀನ್ಸ್ ನಮ್ಮ ಭಾರತ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ? 1ನೇ ಸ್ಥಾನದಲ್ಲಂತೂ ನಾವು ಇರೋದಿಲ್ಲ. 115, 131, 150, 85 ಅಂತ ಕೊಟ್ಟಿದ್ದಾನೆ. ಯಾವುದಿದೆ ಅದರಲ್ಲಿ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 131ನೇ ಸ್ಥಾನ ಅಂತ ಹೇಳ್ತೀವಿ, ಸರ್. ಒಂದು ವುಮೆನ್ಗೆ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ನಮ್ಮ ಭಾರತದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 131ನೇ ಸ್ಥಾನದಲ್ಲಿ ನಾವಿದ್ದೀವಿ ನೋಡಿ. ಓಕೆ, ಸೊ ಎಷ್ಟು ಕನಿಷ್ಠ ಮಟ್ಟಕ್ಕೆ ನಮ್ಮಲ್ಲಿ ಸೆಕ್ಯೂರಿಟಿ ಇರಬೇಡ. ಓಕೆ, ಎಲ್ಲಿ ಒಂದು ಭಾರತದಲ್ಲಿ ಅಂತ ಹೇಳ್ತೀವಿ, ಸರ್. ಯಾರಿಗೆ? ವುಮೆನ್ಗೆ, ಅವರಿಗೆ. ಸೊ ಅವರಿಗೆ ಪೀಸ್ ಮತ್ತು ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಸರ್. ನಾವು ವುಮೆನ್ ಅಲ್ಲ, ಇವನ್ ಹೇಳಬೇಕು ಅಂದರೆ ಮೆನ್ಗೆ ಅಂತ ಹೇಳಿದ್ರೆ 131 161 ಆಗ್ತದೇನೋ. ಓಕೆ, ಸೊ ಅಷ್ಟು ಸಹ ನಮ್ಮ ಭಾರತದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ AM ಮತ್ತು ನೀತಿ ಆಯೋಗವು ಹಿತಾಚಿ MGRMನೊಂದಿಗೆ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಿದ M*TM ಗ್ಲೋಬಲ್ AI ಕನೆಕ್ಟ್ ವೇದಿಕೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ದಾನೆ, ಸರ್. ಯಾವ ಉದ್ದೇಶವಾಗಿದೆ ಇದರದು ಅಂತ? ಯಾವುದು ಅಂತಂದರೆ ಈ ಆಪ್ಷನ್ ಬಿ ಭಾರತ ನಾವೀನ್ಯತೆ ವ್ಯವಸ್ಥೆಯನ್ನು AI ಮೂಲಕ ಏಕೀಕರಿಸುವುದು ಇದರ ಸರಿಯಾದ ಉತ್ತರ ಆಗುತ್ತೆ, ಸರ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಬಿ ಅಂತ ಹೇಳ್ತೀವಿ. ಇನೋವೇಷನ್ ಎಕೋಸಿಸ್ಟಮ್ ಅನ್ನ ಉತ್ತೇಜನೆ ಮಾಡೋಕ್ಕೆ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಯಾರ್ಯಾರು? ಈ ಒಂದು ಎ ಮತ್ತು ನೀತಿ ಆಯೋಗ, ಸರಿನಾ. ಸೊ ಇದನ್ನು ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ,
23ನೇ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಅಂಗೀಕರಿಸಿದ ನಿರ್ಧಾರದ ಪ್ರಕಾರ ಭಾರತವು ರಷ್ಯಾದ ನಾಗರಿಕರಿಗೆ ನೀಡುವ ಉಚಿತ ಇ ಟೂರಿಸ್ಟ್ ವೀಸಾದ ಅವಧಿ ಎಷ್ಟು ಅಂತ ಕೇಳಿದ್ದಾನೆ. ಸರಿನಾ, ಎಷ್ಟು ಅವಧಿ ನೀಡಿದ್ದಾರೆ ಇದಕ್ಕೆ? 15 ದಿನಗಳು, 30 ದಿನಗಳು, 45 ದಿನಗಳು, 60 ದಿನಗಳು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ 30 ದಿನಗಳು ಅಂತ ಹೇಳ್ತೀವಿ. ಯಾವುದು 30 ದಿನಗಳು ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಈ ಒಂದು ರೋಲೋಸ್ ಅನ್ನುವ ಒಂದು ಒಪ್ಪಂದವನ್ನು ಸಹ ನಮ್ಮ ಭಾರತ ಮತ್ತು ಈ ರಷ್ಯಾ ಮಾಡ್ಕೊಂಡಿದ್ದೇವೆ. ಸರಿನಾ, ಇದು ಸಹ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈಶಾನ್ಯ ಪ್ರದೇಶಗಳಲ್ಲಿ ಉದ್ಘಾಟನೆಗೊಂಡ ಆಸ್ಪತ್ರೆಗಳು, ನಾವೀನ್ಯತಾ ಕೇಂದ್ರಗಳು ಮತ್ತು ರಸ್ತೆ ಯೋಜನೆಗಳ ಒಟ್ಟು ಮೌಲ್ಯವೆಷ್ಟು ಅಂತ ಕೇಳಿದ್ದೇನೆ. ಸರಿನಾ, ಎಷ್ಟು ಮೌಲ್ಯವಾಗಿದೆ? 350 ಕೋಟಿ, 425 ಕೋಟಿ, 645 ಕೋಟಿ ಮತ್ತು 1,000 ಕೋಟಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ 645 ಕೋಟಿ ಅಂತ ಹೇಳ್ತೀವಿ. ಯಾವುದು ಈ ಒಂದು ಈಶಾನ್ಯ ಪ್ರದೇಶಗಳಲ್ಲಿ ಉದ್ಘಾಟನೆಗೊಂಡ ಆಸ್ಪತ್ರೆಗಳು, ನಾವೀನ್ಯತಾ ಕೇಂದ್ರಗಳ ಒಟ್ಟು ಯೋಜನಾ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ 645 ಕೋಟಿ. ಸರ್, ಈ ರೀತಿ ಪ್ರಶ್ನೆಯನ್ನ ಕೇಳ್ತಾನ? ಹೌದು, ಈ ರೀತಿಯ ಪ್ರಶ್ನೆಯನ್ನು ಸಹ ಕೇಳ್ತಾನೆ. ಯಾಕಂದ್ರೆ ಬಜೆಟ್ ಮೇಲೆ ಕೇಳ್ತಾ ಇಲ್ವಾ ಇವಾಗ RRB ಡಿ ಗ್ರೂಪ್ ಅಲ್ಲಿ. ಸೊ ಅದಕ್ಕೆ ಇದನ್ನು ಸಹ ನಿಮಗೆ ಕೇಳ್ತಾನೆ ಪ್ರಶ್ನೆಯನ್ನ. ಆ್ಯಂಡ್ ನೆಕ್ಸ್ಟ್ 90% ಸ್ವದೇಶಿ ತಂತ್ರಜ್ಞಾನವನ್ನು ಹೊಂದಿರುವ ಮತ್ತು ಭಾರತದ 2ನೇ ಸ್ಟ್ರೈಕ್ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಬಲಪಡಿಸುವ INS ಅರಿಧಮಾನ್ ಯಾವ ವರ್ಗಕ್ಕೆ ಸೇರಿದೆ ಅಂತ ಕೇಳಿದ್ದೇನೆ. ಸರ್, ಈ ಒಂದು INS ಅರಿಧಮಾನ್ ಏನಿದೆ ಅಲ್ವಾ, ಯಾವ ವರ್ಗಕ್ಕೆ ಸೇರಿದೆ ಅಂತ? ಯಾವ ವರ್ಗಕ್ಕೆ ಸೇರಿದೆ? ಖಂಡಾಳ್ ವರ್ಗದ ಜಲಾಂತರ್ಗಾಮಿ ವರ್ಗಕ್ಕೆ ಸೇರಿದೆ, ಅರಿಹಂತ್ ವರ್ಗದ SSBN ವರ್ಗಕ್ಕೆ ಸೇರಿದೆ, ಈ ಒಂದು ವಿಕ್ರಾಂತ್ ವರ್ಗದ ವಿಮಾನ ವಾಹಕ ನೌಕೆಯ ಒಂದು ವರ್ಗಕ್ಕೆ ಸೇರಿದೆ, ಈ ಕಲ್ವರಿ ವರ್ಗದ ನೌಕೆಗೆ ಸೇರಿದೆ ಅಂತ ಕೊಟ್ಟಿದ್ದೇನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಈ ಅರಿಹಂತ್ ವರ್ಗಕ್ಕೆ ಸೇರಿದೆ. ಯಾವುದು? ಈ ಒಂದು ಅರಿಧಮಾನ್ ಅನ್ನೋದು INS ಅರಿಧಮಾನ್. ಸರಿನಾ, ಯಾವುದು? ಅರಿಧಮಾನ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ 10ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಒಂದು ತಿಂಗಳಲ್ಲಿ 45,991 ಸೌರ ಪಂಪ್ಗಳನ್ನು ಸ್ಥಾಪಿಸಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದೇನೆ. ಯಾವುದು? ಈ ಯಾವ ಯೋಜನೆ ಅಡಿಯಲ್ಲಿ ಇಷ್ಟೆಲ್ಲ ಮಾಡಿದ್ರು ಇವರು ಅಂತ? ಯಾವ ಯೋಜನೆ ಅಡಿಯಲ್ಲಿ? PM ಕುಸುಮ್ ಯೋಜನೆ ಅಂತ ಹೇಳ್ತೀವಿ. ಯಾವುದು? PM ಕುಸುಮ್ ಯೋಜನೆ, ನೆನ್ಪಿಟ್ಕೊಳ್ಳಿ. ಯಾವ ಯೋಜನೆ ಅಡಿಯಲ್ಲಿ ಅಂತ ಕೇಳ್ತಾನೆ? PM ಕುಸುಮ್ ಯೋಜನೆ ಅಡಿಯಲ್ಲಿ 45,991 ಸೌರ ಪಂಪ್ಗಳನ್ನು ಸ್ಥಾಪಿಸಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಸ್ಥಾಪಿಸಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ನಮ್ಮ ಬಡೇಬಾಯಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಸರಿನಾ, ಯಾವುದು? ಮಹಾರಾಷ್ಟ್ರ. ಈ ಮಹಾರಾಷ್ಟ್ರ ಏನಿದೆ ಅಲ್ವಾ, ಈ ಒಂದು ವಿಶ್ವ ಗಿನ್ನಿಸ್ ದಾಖಲೆಯನ್ನ ಮಾಡಿದೆ. ಸರಿನಾ, ನೆನ್ಪಿಟ್ಕೊಳ್ಳಿ. ಯಾವ ಒಂದು ಯೋಜನೆ ಅಡಿಯಲ್ಲಿ ಅಂತ ಕೇಳ್ತೀವಿ? ಈ ಒಂದು PM ಕುಸುಮ್ ಯೋಜನೆಯ ಅಡಿಯಲ್ಲಿ. ಸರಿನಾ, ಯಾವುದು? PM ಕುಸುಮ್ ಯೋಜನೆ ಅಡಿಯಲ್ಲಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ PM ಕುಸುಮ್ನ ಒಂದು ಫುಲ್ ಫಾರ್ಮ್ ಏನು ಅಂತ ಯಾರಾದರೂ ಹೇಳ್ಬೋದಾ? ಹೇಳಿ ನೋಡುವ. ಇದಕ್ಕೆ ಫುಲ್ ಫಾರ್ಮ್ ಏನಾಗಿದೆ? PM ಕುಸುಮ್ ಯೋಜನೆ ಅದು. ಓಕೆ. ಆ್ಯಂಡ್ ನೆಕ್ಸ್ಟ್ 11ನೇ ಪ್ರಶ್ನೆ ಏನಿದೆ ಅಂತಂದ್ರೆ TRBL ಚಂಡೀಗಢದಲ್ಲಿ DRDO, ADA ಮತ್ತು HAL ಜಂಟಿಯಾಗಿ ನಡೆಸಿದ ಹೈ ಸ್ಪೀಡ್ ರಾಕೆಟ್ ಸ್ಲೈಡ್ ಪ್ರಯೋಗದ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ರೆ ಏನಾಗಿದೆ ಇದರ ಒಂದು ಉದ್ದೇಶ ಅಂತ? ಏನಾಗಿದೆ ಅಂತ ಕೇಳಿದ್ರೆ ಆಪ್ಷನ್ ಬಿ ಫೈಟರ್ ಏರ್ಕ್ರಾಫ್ಟ್ ಎಸ್ಕೇಪ್ ಸಿಸ್ಟಮ್ಗಾಗಿ ಇದನ್ನ ಬಳಸಲಾಗಿದೆ. ಸರ್ನ, ಈ ಒಂದು ಎಸ್ಕೇಪ್ ಸಿಸ್ಟಮ್ಗಾಗಿ ಇದನ್ನ ಮಾಡಲಾಗಿದೆ. ಸರ್ನ, ಎಸ್ಕೇಪ್ ಆಗ್ಬೋದು. ಇದಕ್ಕೆ ವಿಡಿಯೋ ನೋಡಿರ್ತೀರಾ ನೀವು, ಏನಾದರೂ ನೀವು ಈ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನೋಡಿರ್ತೀರಾ, ಇಲ್ಲಾಂದ್ರೆ ಇನ್ಸ್ಟಾ ಯೂಸ್ ಮಾಡೋರು ಇದ್ರೆ ಅಲ್ಲಿ ನೀವು ಸಾಕಷ್ಟು ನೋಡಿರ್ತೀರಾ. ಓಕೆ, ಏನು ಈ ಒಂದು TRBL ಚಂಡೀಗಢದಲ್ಲಿ DRDO, ADL ಮತ್ತು HAL ಜಂಟಿಯಾಗಿ ನಡೆಸಿದ ಹೈ ಸ್ಪೀಡ್ ರಾಕೆಟ್ ಸ್ಲೈಡ್ ಪ್ರಯೋಗದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಎಸ್ಕೇಪ್ ಆಗೋದು. ಸರ್ನ, ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರುತ್ತೆ ಆ ವೆಹಿಕಲ್, ಅದರಿಂದ ಸಹ ಅವ್ರು ಬ್ಲಾಸ್ಟ್ ಆದ ಮೇಲೆ ಹೊರಗಡೆ ಬದುಕುಳಿತಾರೆ. ಮೀನ್ಸ್ ಅವ್ರು ಹೇಗೆ ಅಂತಂದ್ರೆ ಸಡನ್ ಆಗಿ ಬಲೂನ್ ಇದೆಯಲ್ಲ, ಬಲೂನ್ ಅಂತ ಎಂತ ಹೇಳ್ತೀವಿ ನಾವು, ಅದ್ರ ಹೆಸರು ನೆನಪು ಬರ್ತಾ ಇಲ್ಲ ಬಿಡಿ. ಓಕೆ, ಸೊ ಅದು ಓಪನ್ ಆಗಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರ ಅವರು ಬದುಕ್ತಾರೆ. ಸರಿ, ನಾವು ಮತ್ತೆ ವಾಕ್ ಮಾಡ್ತಾ ಬರ್ತಾರೆ ಅವರು, ಆರ್ಮಿಯವರು. ಓಕೆ, ಸೊ ಇದು ಯಾವ ಒಂದು ಯೋಜನೆ ಅಡಿಯಲ್ಲಿ ಅಂತ ಕೇಳಿದ್ರೆ ಈ ಒಂದು ಹೈ ಸ್ಪೀಡ್ ರಾಕೆಟ್ ಸ್ಲೈಡ್ ಒಂದು ಯೋಜನೆ ಅಡಿಯಲ್ಲಿ ಇದನ್ನ ಮಾಡಲಾಗಿದೆ. ಯಾರು? ಈ ಒಂದು DRDOದವರು ಪ್ರಮುಖವಾಗಿದ್ದಾರೆ. ಕ್ಷಮಿಸಿ. ಸೊ ಅವ್ರ ಜೊತೆ ಸಾಥ್ ಕೊಟ್ಟವ್ರು ಯಾರು ಅಂತ ಕೇಳಿದ್ರೆ HAL ಅಂತ ಹೇಳ್ತೀವಿ, ಅಂಡ್ ದೆನ್ ಈ ಒಂದು AD ಅಂತ ಹೇಳ್ತೀವಿ, ಅಂಡ್ ದೆನ್ ಈ ಒಂದು TRBL ಅಂತ ಹೇಳ್ತೀವಿ. ಸೊ ಎಲ್ಲಿ ನಡೆಸಲಾಯಿತು ಇದನ್ನ ಕೇಳ್ತಾನೆ. ಸರ್, ಈ ಒಂದು ಪ್ರಯೋಗ ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ರೆ ಈ ಒಂದು ಚಂಡೀಗಢದಲ್ಲಿ ಇದನ್ನ ನಡೆಸಲಾಗಿದೆ. ಎಲ್ಲಿ? ಚಂಡೀಗಢ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇತ್ತೀಚೆಗೆ ನೇಮಕಗೊಂಡವ್ರು ಯಾರು ಅಂತ? ಯಾರ್ರಿ? ಸೊ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾಕೆ ಸರ್ ಇದನ್ನ ಮತ್ತೆ ರಿಪೀಟ್ ಮಾಡ್ತಿರ್ತಾ ಇದ್ದೀರಾ ಅಂತ? ಯಾಕೆಂದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಅದಕ್ಕೆ ಇದನ್ನ ಹಾಕೊಂಡು ಬಂದಿದ್ದೀನಿ. ಯಾರು ಅಂತ ಕೇಳಿದ್ರೆ ಈ ಹರ್ಮನ್ ಪ್ರೀತ್ ಕೌರ್ ಅವರು ಅಂತ ಹೇಳ್ತೀವಿ. ಸರ್, ಯಾರು? ಹರ್ಮನ್ ಪ್ರೀತ್ ಕೌರ್ ಅವರು. ಆ್ಯಂಡ್ ದೆನ್ ನಾಗ್ಪುರದ ವಿಶ್ವವಿದ್ಯಾಲಯಕ್ಕೆ 123 ವರ್ಷದ ನಂತರ ಫಾರ್ ದ ಫಸ್ಟ್ ಟೈಮ್ ಏನಿದೆ ಅಲ್ವಾ, ಈ ಮಹಿಳಾ ವೈಸ್ ಚಾನ್ಸಲರ್ ಆಗಿದ್ದಾರೆ. ಸರ್ನ, ಸೊ ಹಾಗಾದ್ರೆ ಮಹಿಳಾ ವೈಸ್ ಚಾನ್ಸಲರ್ ಯಾರು ಅಂತ ಕೇಳಿದ್ರೆ ಈ ಮನಾಲಿ ಅಂತ ಹೇಳ್ತೀವಿ. ಸರ್ನ, ಯಾರು? ಮನಾಲಿ ಅನ್ನುವ ಮಹಿಳೆಯಾಗಿದ್ದಾರೆ. ಸರ್, ನೆನ್ಪಿಟ್ಕೊಳ್ಳಿ, ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ವಿಶ್ವವಿದ್ಯಾಲಯ ನೆನ್ಪಿಟ್ಕೊಳ್ಳಿ. ಯಾವುದಂದ್ರೆ ಈ ಒಂದು ನಾಗ್ಪುರ್ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಸರ್ನ, ಸೊ ಅದು ಸ್ಥಾಪನೆ ಆಗಿರೋದು ಇವಾಗ 1923ರಲ್ಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಗತಿಶಕ್ತಿ ಯೂನಿವರ್ಸಿಟಿ ಯಾವ ಉದ್ದೇಶಗಳಿಗಾಗಿ ಅಮೆಜಾನ್ನೊಂದಿಗೆ ತಿಳುವಳಿಕೆ ಒಪ್ಪಂದ ಸಹಿ ಹಾಕಿದೆ ಅಂತ ಕೇಳಿದ್ದೇನೆ. ಸರ್ನ, ಈ ಒಂದು ಗತಿಶಕ್ತಿ ಯೂನಿವರ್ಸಿಟಿ ಯಾವ ಉದ್ದೇಶಗಳಾಗಿ ಅಮೆಜಾನ್ನೊಂದಿಗೆ ತಿಳುವಳಿಕೆ ಒಪ್ಪಂದ ಹಾಕಿದೆ? MOUಗೆ
ಹೇಳ್ಬೋದಾ? ಯಾವುದು? ಈ ಒಂದು ಲಾಜಿಸ್ಟಿಕ್, ವೇರ್ ಹೌಸಿಂಗ್ ಮತ್ತು ಡೇಟಾ ಚಾಲಿತ ಕಾರ್ಯಕ್ರಮಗಳಿಗಾಗಿ ಇದನ್ನ ಸಹಿ ಹಾಕಿದೆ. ಹೆಸರನ್ನ ಯಾರು? ಈ ಒಂದು ಗತಿಶಕ್ತಿ ಯೂನಿವರ್ಸಿಟಿ ಅವರು ಅಮೆಜಾನ್ನೊಂದಿಗೆ ಸಹಿಯನ್ನು ಹಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 70ನೇ ಪರಿನಿರ್ವಾಣ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಸರ್ನ. ಸೊ ಇವರು 1950ರಂದು ಇವರು 1956ರಂದು ಇವರು ಡೆತ್ ಆದರು ಸರ್ನ. 1956 ಇಸ್ವಿ ಅಂದು ಡೆತ್ ಆದರು. ಸೊ ಹಾಗಾದರೆ ದಿನಾಂಕ ಯಾವುದು ಅಂತ? ಯಾವ ದಿನಾಂಕದಂದು ಇವರು ಡೆತ್ ಆಗ್ತಾರೆ? ಸೊ ಇವರು ಡೆತ್ ಆಗಿರ್ತಕ್ಕಂಥ ದಿನಾಂಕ ಯಾವುದು ಅಂದರೆ ಡಿಸೆಂಬರ್ 6 ಅಂತ. ಸೊ ಆ ಡಿಸೆಂಬರ್ 6 ನಾವು ಏನಂತ ಆಚರಣೆ ಮಾಡ್ತೀವಿ ಅಂತಂದರೆ ಮಹಾಪರಿನಿರ್ವಾಣ ದಿನ ಅಂತ ಆಚರಣೆ ಮಾಡ್ತೀವಿ. ಸರ್ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಯಾಕೆ ಅಂತಂದರೆ ಇವರು ಸಾಯುವ ದಿನಗಳಲ್ಲಿ ಮೀನ್ಸ್ ಏನಿದೆ ಅಲ್ವಾ 1956ರ ಒಂದು ಕೊನೆಯ ಕ್ಷಣಗಳಲ್ಲಿ ಇವರು ಹಿಂದೂ ಧರ್ಮವನ್ನು ತ್ಯಾಗ ಮಾಡಿ ಈ ಬುದ್ಧ ಧರ್ಮಕ್ಕೆ ಮೀನ್ಸ್ ಈ ಒಂದು ಬೌದ್ಧ ಧರ್ಮಕ್ಕೆ ಇವರು ಮತಾಂತರ ಆಗ್ತಾರೆ. ಸರ್ನ ಯಾರು ಅಂತಂದರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅಂತ ಹೇಳ್ತೀವಿ. ಸರ್ನ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇವರ ಒಂದು ಹುಟ್ಟಿದ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಮಧ್ಯಪ್ರದೇಶ ಅಂತ. ಸರ್ನ ಮಹಾರಾಷ್ಟ್ರ ಅಲ್ಲ, ಮಧ್ಯಪ್ರದೇಶದಲ್ಲಿ ಇವರು ಜನನವನ್ನು ಹೊಂತಾರೆ. ಯಾರು? ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವೈಜ್ಞಾನಿಕ್ ಸೈನ್ಸ್ ಲಿಟರೇಚರ್ ಫೆಸ್ಟಿವಲ್ 2025ರ ಮುಖ್ಯ ಉದ್ದೇಶವೇನು ಅಂತ ಕೇಳಿದ್ರೆ ಸರ್ನ ಇದರ ಒಂದು ಮುಖ್ಯ ಉದ್ದೇಶವೇನಾಗಿದೆ? ಸೊ ಒಂದು ವಿಜ್ಞಾನವನ್ನು ಸಾಹಿತ್ಯ, ಕವಿತೆ ಮತ್ತು ಭಾರತೀಯ ಭಾಷೆಗಳ ಮೂಲಕ ಪ್ರಚಾರಗೊಳಿಸುವುದು ಇದರ ಒಂದು ಉದ್ದೇಶವಾಗಿದೆ ಸರ್ನ. ಸೊ ಇದನ್ನು ಸಹ ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ 15 ಕ್ವಶನ್ಗಳು ಮತ್ತು ಒಂದು ಟಾಪಿಕ್ ಅಂತ ಹೇಳಿದೆ. ಏನು ಟಾಪಿಕ್? ಈ ಒಂದು ಯುನೆಸ್ಕೋ ಏನಿದೆಯಲ್ಲ, ಯುನೆಸ್ಕೋನ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜ್ ಸೈಟ್ಗಳ ಒಂದು ಸಂಖ್ಯೆಗಳನ್ನು ಸರಿನಾ, ಟೋಟಲಿ ಎಷ್ಟು ಸಂಖ್ಯೆಗಳಿದಾವೆ? 16 ಸಂಖ್ಯೆಗಳು ಅಂತ ಹೇಳ್ತೀವಿ ಸರಿನಾ. ಸೊ 16ನ್ನ ಇವಾಗ ಆ್ಯಡ್ ಅಪ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದರೆ 16ನೇದು ಯಾವುದು? ನಮ್ಮ ದೀಪಾವಳಿ ಅಂತ ಹೇಳ್ತೀವಿ. ಯಾವುದು? ದೀಪಾವಳಿ ಸರ್ನ. ಇದನ್ನು ಎಲ್ಲಿ ಆಚರಣೆ ಮಾಡ್ತಾರೆ? ಯಾವ ರಾಜ್ಯದಲ್ಲಿ ಇದು ಫೇಮಸ್ ಇದೆ ಅಂತ ಕೇಳ್ತಾರೆ. ರಾಜ್ಯ ಯಾವುದು ಅಲ್ಲ ಸರ್ನ, ಅಖಂಡ ಭಾರತದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಯಾವುದನ್ನ? ದೀಪಾವಳಿಯನ್ನು ಸರ್ನ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಹಾಗಾದರೆ ಆ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜ್ಗೆ ಸೇರ್ಪಡೆ ಆಗಿರ್ತಕ್ಕಂಥ 16 ಯಾವ್ಯಾವುದು ಹಬ್ಬಗಳು ಅಂತ ನೋಡ್ಕೊಳ್ಳೋಣ ಸರಿನಾ. ಸೊ ಯಾವ್ದು ಇದಾವೆ? ಇದು 16ನೇದು ಯಾವ್ದು ಹೇಳಿದೆ ನಿಮಗೆ? ದೀಪಾವಳಿ ಅಂತ ಹೇಳಿದೆ ಸರಿನಾ. ಯಾವ ವರ್ಷದಲ್ಲಿ ಇದು ಸೇರ್ಪಡೆ ಆಗಿದೆ ಅಂತ ಕೇಳಿದ್ರೆ ಹಿಂದೆ ಮೀನ್ಸ್ ಒಂದು ದಿನದ ಹಿಂದೆನೇ ಇದು ಸೇರ್ಪಡೆ ಆಗಿದೆ. ಮೀನ್ಸ್ 2025ರಲ್ಲಿ ಇದು ಸೇರ್ಪಡೆ ಆಗಿದೆ. ಆ್ಯಂಡ್ ಇದಕ್ಕಿಂತ ಹಿಂದೆ ಯಾವ್ದು ಸೇರ್ಪಡೆ ಆಗಿತ್ತು ಅಂತ ಕೇಳಿದ್ರೆ ಆವಾಗ ಹೇಳಬೇಕಾಗುತ್ತೆ ಈ ಒಂದು ಗುಜರಾತ್ನ ಗಾರ್ಬಾ ಏನಿದೆ ಅಲ್ವಾ, ಅದು ಸೇರ್ಪಡೆ ಆಗಿತ್ತು. ಎಷ್ಟನೇದಾಗಿ? 15ನೇದಾಗಿ ಸರಿನಾ. ಸೊ ಇಲ್ಲಿ ನಿಮ್ಗೆ 15 ಅಂತ ಕೇಳಲ್ಲ. ಸೊ ಇಲ್ಲಿ 16 ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಮೊದಲನೇದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು ಯಾವುದಿದೆ? ಈ ಕುಟಿಯಾಟಂ ಅಂತ ಹೇಳ್ತೀವಿ ಸರ್ನ. ಯಾವುದು? ಕುಟಿಯಾಟಂ ಯಾವ ಒಂದು ವರ್ಷದಲ್ಲಿ ಅಂತ ಕೇಳಿದ್ರೆ 2008ರಲ್ಲಿ. 2008ರಲ್ಲಿ 3ಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ. ಯಾವ್ದು? ಒಂದು ಕುಟಿಯಾಟಮನ್ನ, ಆ್ಯಂಡ್ ದೆನ್ ಇನ್ನೊಂದು ವೇದಿಕ ಪಠಣವನ್ನು, ಆ್ಯಂಡ್ ದೆನ್ ರಾಮಲೀಲಾವನ್ನು ಸೇರ್ಪಡೆ ಮಾಡ್ಕೊಳ್ತಾರೆ ಹೆಸರಿನ. ಯಾವುದರಲ್ಲಿ ಅಂದರೆ ಈ ಒಂದು ಯುನೆಸ್ಕೋ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜಸ್ಗಳಲ್ಲಿ ಸರ್ನ. ನೆನ್ಪಿಟ್ಕೊಳ್ಳಿ, 3ನ ಸರ್ನ. 2008ರಲ್ಲಿ 3 ಬರುತ್ತೆ. ಯಾವ್ದಾವುದು? ಒಂದು ಕುಟಿಯಾಟಂ ಅಂತ ಹೇಳ್ತೀವಿ, ವೇದಿಕ ಪಠಣ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ರಾಮಲೀಲಾ ಸರ್ನ. ಯಾವಾಗ? 2008ರಲ್ಲಿ 3. ಆ್ಯಂಡ್ ದೆನ್ 2009ರಲ್ಲಿ ಮತ್ತೆ ಒಂದಾಗುತ್ತೆ. ಒಂದು ಯಾವುದು ಅಂತ ಕೇಳಿದ್ರೆ ಈ ಒಂದು ಚೌ ಅಂತ ಹೇಳ್ತೀವಿ. ಚೌ ಅಂತ ರಾಮನ್ ಅಂತ ಹೇಳ್ತೀವಿ ಸರ್ನ. ರಾಮನ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಬ್ಬವಾಗಿದೆ ಸರ್ನ. ಇದು ಸಹ ನೆನ್ಪಿಟ್ಕೊಳ್ಳಿ. ಯಾವಾಗ ಅಂದರೆ 2009ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ 2010ರಲ್ಲಿ. ಓಕೆ, ಇದನ್ನ ಲಾಸ್ಟ್ SSC GDಯಲ್ಲಿ ಎಷ್ಟು ಕೇಳಿದಾನೆ ಅಂದರೆ ಇದನ್ನ ಮಿನಿಮಮ್ 4ರಿಂದ 5 ಶಿಫ್ಟಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಯಾವುದು? ಕಾಲ್ಬೇಲಿಯ ಹಾಡುಗಳನ್ನ ಈ ಒಂದು ಯುನೆಸ್ಕೋ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜ್ಗಳಲ್ಲಿ ಯಾವ ವರ್ಷ ಸೇರ್ಪಡೆ ಮಾಡಲಾಯಿತು ಅಂತ ಸರಿನಾ. ಸೊ ಅದಕ್ಕೆ ಯಾವಾಗ ಅಂತಂದ್ರೆ 2010 ಅಂತ ಹೇಳ್ತೀವಿ. ಸೊ 2010ರಲ್ಲಿ ಮತ್ತೆ 2 ಸಹ ಸೇರ್ಪಡೆ ಮಾಡಿದ್ದಾರೆ. ಯಾವ್ದು? ಒಂದು ಮುಡಿಯಟ್ಟು ಅಂತ ಹೇಳ್ತೀವಿ, ಕೇರಳದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಇನ್ನೊಂದು ಚಾವು ಅಂತ ಹೇಳ್ತೀವಿ. ಸೊ ಇದು ಒಡಿಶಾದಲ್ಲಿ ಕಂಡುಬರುತ್ತೆ ಸರಿನಾ. ಚಾವು ಅಲ್ಲ, ಚೌ ಅಂತ ಹೇಳ್ತೀವಿ ಅಲ್ವಾ, ಮಯೂರ್ಭಂಜ್ ಚೌ. ಸೊ ಅದೇ ಒಂದು ಚೌ ಇದು ನೋಡಿ. ಓಕೆ, ಚಾವು ಅಲ್ಲ, ಅದು ಚೌ ಅಂತ ಆಗಬೇಕಾಗಿತ್ತು ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ 2010ರಲ್ಲಿ 3, ಒಂದು ಮುಡಿಯಟ್ಟು ಅಂತ ಹೇಳ್ತೀವಿ, ಆ್ಯಂಡ್ ಇನ್ನೊಂದು ಕಾಲ್ವೇಲಿ ಅಂತ ಹೇಳ್ತೀವಿ, ಇನ್ನೊಂದು ಯಾವುದು ಅಂದರೆ ಚಾವು ಅಂತ ಹೇಳ್ತೀವಿ ಸರಿನಾ. ಯಾವಾಗ? 2010ರಲ್ಲಿ. ನಿಮ್ಗೆ ಒಂದು ಏನು ಟ್ರಿಕ್ ಹೇಳ್ಕೊಡ್ಲಾ, ಇಲ್ಲಿ ಕೇರಳದ ಯಾವಾಗ ಬಂದಿದೆ ಅಲ್ವಾ, ಅವಾಗ 3ನ ತೊಗೊಂಡೇ ಬಂದಿದೆ ನೋಡಿ. ಅದ್ರ ಜೊತೆ 2 ಸಾತಿನ ತೊಗೊಂಡೇ ಬಂದಿದೆ. ಒಂದು ಕುಟಿಯಾಟಂ 2008ರಲ್ಲಿ ಬಂದಿದೆ. ಸೊ ಅದ್ರ ಜೊತೆ 2ನ ಜಾಯಿನ್ ಮಾಡ್ಕೊಂಡಿದೆ. ಯಾವ್ದು? ಒಂದು ವೇದಿಕ ಪಟ್ಟಣವನ್ನ, ಆ್ಯಂಡ್ ಇನ್ನೊಂದು ರಾಮಲೀಲಾವನ್ನ. ಆ್ಯಂಡ್ ದೆನ್ ಮತ್ತೆ 2010ರಲ್ಲಿ ಒಂದು ಕೇರಳದ ಬಂದಿದೆ. ಯಾವುದು? ಮುಡಿಯಟ್ಟು ಅನ್ನೋದನ್ನ. ಸೊ ಅದ್ರ ಜೊತೆ ಮತ್ತೆ 2ನ ಮಿಕ್ಸಪ್ ಮಾಡ್ಕೊಂಡಿದ್ದೀವಿ. ಯಾವ್ದು? ಒಂದು ಕಾಲ್ಬೇಲಿಯ ಹಾಡುಗಳು ಅಂತ ಹೇಳ್ತೀವಿ, ಇನ್ನೊಂದು ಚೌ ನೃತ್ಯ ಅಂತ ಹೇಳ್ತೀವಿ ಸರ್ನ. ಸೊ ಇಲ್ಲಿ ಒಂದೇ ಬಂದಿದ್ದು ಯಾವುದು ಅಂತ ಕೇಳಿದ್ರೆ 2009 ಮತ್ತು 2010ರಲ್ಲಿ ಒಂದು ರಾಮನ್ ಮತ್ತೆ. ಓಕೆ, 2009ರಲ್ಲಿ ಒಂದೇ ರಾಮನ್ ಒಂದೇ. ಓಕೆ, ಆ್ಯಂಡ್ ನೆಕ್ಸ್ಟ್ 2012ರಲ್ಲಿ ಒಂದು ಜಾಯ್ನ್ ಆಗುತ್ತೆ. ಯಾವುದು? ಈ ಒಂದು ಲಡಾಖ್ನ ಬೌದ್ಧ ಪಟ್ಟಣ ಅಂತ ಹೇಳ್ತೀವಿ. ಯಾವುದು? ಲಡಾಖ್ನ ಒಂದು ಬೌದ್ಧ ಪಟ್ಟಣ ಏನಿದೆ ಅಲ್ವಾ, 2012ರಲ್ಲಿ ಇದು ಜಾಯ್ನ್ ಆಗುತ್ತೆ. ಆ್ಯಂಡ್ ದೆನ್ ಸಂಕೀರ್ತನ, ಈ ಒಂದು ಮಣಿಪುರದ ಸಂಕೀರ್ತನ 2013ರಲ್ಲಿ ಜಾಯ್ನ್ ಆಗುತ್ತೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪಂಜಾಬ್ನ ಒಂದು ತೆತಾರಸ್ನ ಹಿತ್ತಾಳೆ ಮತ್ತು ತಾಮ್ರದ ಕರಕುಶಲ ಏನಿದೆ ಅಲ್ವಾ, ಇದು ಪಂಜಾಬ್ದು 2014ರಲ್ಲಿ ಜಾಯ್ನ್ ಆಗುತ್ತೆ. ಆ್ಯಂಡ್ ದೆನ್ 2016ರಲ್ಲಿ ಯೋಗ. 2016ರಲ್ಲಿ ಮತ್ತೊಂದು ಇನ್ನೊಂದು ಬರುತ್ತೆ, ನವರೋಜ್ ಅಂತ ಹೇಳ್ತೀವಿ. ನವರೋಜ್ ಯಾವ ಧರ್ಮದ ಹಬ್ಬವಾಗಿದೆ ಅಂತ ಕೇಳ್ತಾನೆ. ಅವಾಗ ಹೇಳಬೇಕಾಗುತ್ತೆ ಪಾರ್ಸಿ ಧರ್ಮದ ಒಂದು ಹಬ್ಬವಾಗಿದೆ ಅಂತ. ಆ್ಯಂಡ್ ದೆನ್ ಇನ್ನೊಂದು ಲಾಸ್ಟ್ NTPC ಎಕ್ಸಾಮಲ್ಲಿ ಕೇಳಿದ್ದ ನೋಡಿ. NTPC ಎಕ್ಸಾಮಲ್ಲಿ ಮತ್ತು RPF ಅಲ್ಲಿ ಕೇಳಿ ಕೆಟ್ಟಾಗಿ ಬಿಡಿಸಿದ್ದ ಎಂತ, ಈ ಕುಂಭಮೇಳವನ್ನ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜಸ್ ಅಲ್ಲಿ ಯಾವ ಒಂದು ವರ್ಷ ಸೇರ್ಪಡೆ ಮಾಡಲಾಗಿದೆ ಅಂತ. ಆಪ್ಷನ್ ಫಸ್ಟ್ ಕೊಟ್ಟಿದೆ 2024 ಅಂತ ಕೊಟ್ಟಿದ್ದ. ನೆಕ್ಸ್ಟ್ 2025 ಸರ್ನಾ. ಆ್ಯಂಡ್ ನೆಕ್ಸ್ಟ್ 2012 ಏನು ಕೊಟ್ಟಿದ್ದ ಅನ್ಸುತ್ತೆ. ಆ್ಯಂಡ್ ನೆಕ್ಸ್ಟ್ 2017 ಇತ್ತು ಸರ್ನಾ. ಆಲ್ಮೋಸ್ಟ್ ನಿಮಗೆ ಆ ರೇಷಿಯೋ ಏನಿದೆ ಅಲ್ವಾ, ಕರೆಕ್ಟ್ ರೇಷಿಯೋ ಬಂತೆ ಬಿಡ್ತಾರಲ್ವಾ, ಮೀನ್ಸ್ ಯಾವ ಆಪ್ಷನ್ ಎಷ್ಟು ರೇಷಿಯೋದಲ್ಲಿ ಕರೆಕ್ಟ್ ಆಗಿದೆ ಅಂತ. ಸೊ ಅದರಲ್ಲಿ ಅತಿ ಹೆಚ್ಚು ಬಂದಿರೋದೇ 2025 ಬಂದಿತ್ತು. ಓಕೆ, ಸೊ ಇದು ರಾಂಗ್ ಇದೆ 2025. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 2017ರಲ್ಲೇ ಕುಂಭಮೇಳವನ್ನ ಇದರಲ್ಲಿ
ಸೇರ್ಪಡೆ ಮಾಡಲಾಗಿದೆ, ಯುನೆಸ್ಕೋದಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂತ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ 2021ರಲ್ಲಿ ದುರ್ಗಾ ಪೂಜೆಯನ್ನು ಸೇರ್ಪಡೆ ಮಾಡ್ತಾರೆ. ಯಾವಾಗ? 2021ರಲ್ಲಿ ಯಾವುದನ್ನ? ದುರ್ಗಾ ಪೂಜೆನ. ಆ್ಯಂಡ್ ದೆನ್ ರೀಸೆಂಟಾಗಿ 2023ರಲ್ಲಿ ಗುಜರಾತ್ನ ಒಂದು ಗಾರ್ಬಾ ಏನಿದೆ ಅಲ್ವಾ, ಆ ಒಂದು ಡ್ಯಾನ್ಸನ್ನು ಸಹ ಸೇರ್ಪಡೆ ಮಾಡ್ತಾರೆ. ಆ್ಯಂಡ್ ದೆನ್ ಇತ್ತೀಚೆಗೆ 16ನೇದಾಗಿ ಯಾವುದನ್ನ? ನಮ್ಮ ದೀಪಾವಳಿ. ಯಾವುದು? ದೀಪಾವಳಿ ಅಂತ ಹೇಳ್ತೀವಿ, ಸರಿನಾ? ಸೊ ನೀವು ಅಫಿಷಿಯಲ್ ಯುನೆಸ್ಕೋ ವೆಬ್ಸೈಟಲ್ಲೂ ಸಹ ಹೋಗಿ ನೋಡ್ಕೊಳ್ಳಿ. ಅಲ್ಲಿ ಏನಿದೆ ಅಂತಂದರೆ ದೀಪಾವಳಿ ಅಂತಲೇ ಇದೆ. ಹೇಗಿದೆ? ದೀಪಾವಳಿ ಅಂತಲೇ ಇದೆ, ನಾಟ್ ದಿವಾಲಿ ಅಂತ ಇಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ದಿವಾಲಿ ಅನ್ನೋದು ದಿವಾಳಿಯಾಗಿ ಹಾರ ಹೋಗೋದು. ಓಕೆ, ಸೊ ಎಲ್ಲವೂ ಸಹ ಮನೆ ಮಠ ಮಾರ್ಕೊಂಡು ಹೋಗೋದಕ್ಕೆ ದಿವಾಳಿ ಅಂತ ಹೇಳ್ತೀವಿ. ಹ್ಯಾಪಿ ದಿವಾಲಿ ಅಲ್ಲ, ಅದು ಹ್ಯಾಪಿ ದೀಪಾವಳಿ. ಓಕೆ, ಸೊ ನಿಮಗೂ ಸಹ ಲೇಟ್ ವಿಶಸ್, ಹ್ಯಾಪಿ ದೀಪಾವಳಿ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಯಾವಾಗ ಅಂದರೆ 2025. ಓಕೆ, ಸೊ ಎಲ್ಲವೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಂಡ್ ದೆನ್ ಇದಾಗಿತ್ತು ಇಲ್ಲಿವರೆಗೆ ಡಿಸೆಂಬರ್ 12ರ ಒಂದು ಪ್ರಚಲಿತ ಘಟನೆಗಳ ಟಾಪ್ ಮೋಸ್ಟ್ 15 ಪ್ರಶ್ನೆಗಳು, ಹಾಗೆ ಒಂದು ಟಾಪಿಕ್ನ ವಿಶ್ಲೇಷಣೆ ಆ್ಯಂಡ್ ದೆನ್ ಒಂದು ವಿವರಣೆ. ಸೊ ಇಲ್ಲಿವರೆಗೂ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.